ಫ್ರೆಂಡ್ಸ್, ಇವತ್ತೊಂದು ಒಬ್ಬಟ್ಟಿನ ಸಾರು ಮಾಡುವ. ಒಬ್ಬಟ್ಟಿನ ಸಾರು ಮಾಡೋಕ್ಕೆ ನಾನು ಇಲ್ಲಿ 2 ಚಮಚ ಕೊತ್ತಂಬರಿ ಬೀಜ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 10 ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ, ಮೆಂತ್ಯಕಾಳು, ಉದ್ದಿನಬೇಳೆ, ಒಂದು 10 ಎಸಳು ಕರಿಬೇವು, ಕಾಳು ಮೆಣಸು, ಜೀರಿಗೆ ಮತ್ತು ಶಾಜೀರಿಗೆ, ಈಚೆ ಕಡೆ ಈರುಳ್ಳಿ, ಟೊಮೆಟೊ, ಕೊಬ್ಬರಿ ಇಷ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಅರ್ಧ ಕೆ ಜಿ ಕಡಲೆಬೇಳೆನ ಬೇಯಿಸ್ಕೊಂಡು ಅದರ ನೀರು ಸೋಸ್ಕೊಂಡಿದ್ದೀನಿ. ಈ ಮಸಾಲೆನೆಲ್ಲ ಹುರಿದು ತೊಗೊಂಡು ಬರುವ. ಒಂದು 2 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಬೀಜ, ಕಾಳು ಮೆಣಸು, ಉದ್ದಿನಬೇಳೆ, ಜೀರಿಗೆ, ಶಾಜೀರಿಗೆ ಇಷ್ಟನ್ನು ಹುರಿದುಕೊಳ್ಳುವ. ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಬಿಡುವ ಇದರೊಳಗೆ. ನಂತರ ಮೆಣಸಿನ್ಕಾಯಿ ಹಾಕ್ಕೊಳ್ಳುವ. ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಆಗಬೇಕು, ಯಾವುದೂ ಕೂಡ ಹಸಿ ವಾಸನೆ ಇರಬಾರ್ದು. ನಂತರ ಬೆಳ್ಳುಳ್ಳಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ನಂತರ ಟೊಮೆಟೊ, ಈರುಳ್ಳಿ ಮತ್ತು ಕೊಬ್ಬರಿನ ನಾನು ಸ್ವಲ್ಪ ಸುಟ್ಟು ತೊಗೊಂಡು ಬಂದಿದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆದಮೇಲೆ ಇದು ಒಂದು 10 ನಿಮಿಷ ಆರಕ್ಕೆ ಬಿಡುವ. ನೋಡಿ, ಈಗ ಆರಿದೆ. ಇದನ್ನು ರುಬ್ಬಿ ತೊಗೊಂಡು ಬರುವ. ನಾನು ಗ್ರೈಂಡರಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ನೈಸ್ ಆಗಬೇಕಿದು. ನಾನು ಒಬ್ಬಟ್ಟಿನ ಸಾರು ಮಾಡೋಕ್ಕೆ ಇಲ್ಲಿ ಒಬ್ಬಟ್ಟಿಗೆ ಹೂರಣ ಮಾಡಿದ್ನಲ್ಲ, ಅದರಲ್ಲಿ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಆ ಮಸಾಲೆ ಮಾಡ್ಕೊಂಡಿದ್ದ ಮಸಾಲೆ ಮತ್ತು 1 ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೊಗೊಂಡಿದ್ದೀನಿ. ಕಟ್ಟಿನ ನೀರಿದೆಯಲ್ಲ, ಅದಕ್ಕೆ ಈ ಹೂರಣ ಹಾಕೋಣ. ಹೂರಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿದ ಮೇಲೆ ಮಸಾಲೆನ ಹಾಕ್ಕೊಳ್ಳುವ. ಮಸಾಲೆನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಆದಮೇಲೆ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳುವ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಹುಳಿ ನೋಡಿಕೊಂಡು ನೀವು ಮತ್ತೆ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬಿಡುವ. ಇದು ಚೆನ್ನಾಗಿ ಕುದೀತಾ ಇರಲಿ. ಈ ಕಡೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ನಾನು ಯಾವ ಇದರಲ್ಲಿ ಚಮಚದಲ್ಲಿ ಕುದಿಸಿದ್ದೀನೋ ಅದೇ ಚಮಚನೇ ತೊಗೊಂಡಿದ್ದೀನಿ. ತುಂಬ ಟೇಸ್ಟಾಗಿ ಬರುತ್ತೆ ಇದರಲ್ಲಿ ಮಾಡಿದರೆ. ಪರಿಮಳನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದ್ರ ಚಮಚಕ್ಕೆ 1-2 ಚಮಚದಷ್ಟು ಕೊಬ್ಬರಿ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡಿದ್ದೀನಿ ನಾನು. ನಂತರ ಮೇಲೆ ಮತ್ತೆ 1 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಬಿಡುವ. ಇದು ಚಮಚನೂ ಚೆನ್ನಾಗಿ ಬಿಸಿ ಆಗುತ್ತಲ್ಲ, ಚೆನ್ನಾಗಿ ಒಗ್ಗರಣೆ ಆಗುತ್ತೆ. ನಾನು ಬೇರೆ ಯಾವ ಪಾತ್ರೆನೂ ತೊಗೊಂಡಿಲ್ಲ, ಅದೇ ಸೌಟಲ್ಲೇ ಮಾಡಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ನೋಡಿ, ಸಾಂಬಾರು ಚೆನ್ನಾಗಿ ಕುದ್ದಿದೆ. ಅದರಲ್ಲಿ ಒಗ್ಗರಣೆ ಹಾಕ್ಕೊಳ್ಳು. ನೋಡಿ, ಈ ಒಬ್ಬಟ್ಟಿನ ಸಾರು ತುಂಬ ಚೆನ್ನಾಗಿ ಬರುತ್ತೆ.